ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀವಿ. ನೀನು ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಜಿಲ್ಲಾಧಿಕಾರಿಗಳು ಸೆಕ್ರೆಟರಿ ಇರ್ತಾರೆ, ಮೈಸೂರು ಜಿಲ್ಲಾಧಿಕಾರಿ ಕಾರ್ಯಕಾರಿಣಿ ಸಭೆಯ ಕಾರ್ಯದರ್ಶಿ ಇರ್ತಾರೆ. ಅವರು ಕೂಡ ಇದರ ಉಸ್ತುವಾರಿಯನ್ನು ನೋಡ್ಕೋತಕ್ಕಂಥ ಕೆಲಸವನ್ನು ಮಾಡಬೇಕು ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತೆ ಗೋಲ್ಡ್ ಕಾರ್ಡ್ ಮಾಡ್ತಾರೆ. ಸಾಮಾನ್ಯವಾಗಿ ದಸರಾ ಸಂದರ್ಭದಲ್ಲಿ ಗೋಲ್ಡ್ ಕಾರ್ಡನ್ನು ಮಾಡ್ತಾರೆ. ಆ ಗೋಲ್ಡ್ ಕಾರ್ಡ್ ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ಉಳಿದವ್ರಿಗೆಲ್ಲ ಫ್ರೀಯಾಗಿ ದಸರಾ ನೋಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಇದು ಒಂದು ನಾಡ ಹಬ್ಬವಾಗಿ ಜನಪರವಾದಂಥ ಉತ್ಸವ ಆಗಬೇಕು, ಜನರ ಉತ್ಸವ ಆಗಬೇಕು. ನಾಡ ಹಬ್ಬ ಇದು, ದಸರಾ ಮಹೋತ್ಸವ ನಾಡ ಹಬ್ಬ. ಅದನ್ನು ಜನರ ಉತ್ಸವವಾಗಿ ಇರಬೇಕು ಅಂತೇಳಿ ಸೂಚನೆಯನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಬಹುಶಃ ಜನರ ಉತ್ಸವವಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಇಲ್ಲಿ ಯಾರು ಪ್ರಪೋಸಲ್ ಬಂದಿಲ್ಲ, ನನಗೆ ಆಥರೈಸ್ ಮಾಡಿದ್ದಾರೆ, ನಾನು ತೀರ್ಮಾನ ಮಾಡ್ತೇನೆ. ವಿಜೃಂಭಣೆಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾಡ್ತೀವಿ. ಕಳೆದ ಬಾರಿ ಸುಮಾರು 30 ಕೋಟಿ ರೂಪಾಯಿನಷ್ಟು ಖರ್ಚಾಗಿತ್ತು. ಈ ಸಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು. ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀವಿ. ನೀನು ಇಷ್ಟೇ ಅಂತ ಹೇಳಕ್ಕಾಗಲ್ಲ.